ಮಾಡ್ತಿದ್ದೀರಾ? ನಾವು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ಇಲ್ಲಿಗೆ. ಸ್ನಾನ ಇನ್ನು 10 ನಿಮಿಷ ಇದೆ, 2 ಗಂಟೆಗೆ ಕ್ಲೋಸ್ ಮಾಡ್ತಾರಂತೆ. ಬಾಮ ಬೇಗ. ಖುಷಿ ಅನ್ಸುತ್ತಂತೆ. ಆತು ಬಿಡು ಅಲ್ಲಿ ಆಯ್ತು ಬಿಡು. ಬಾಳೆನಿದ್ಯಾ? ಹಬ್ಬ ಸದ್ಯಕ್ಕೆ ಬಾಳೆ ಸಿಗ್ತದ ನೋಡಿ. ಗಾಯ್ಸ್ ಇಲ್ಲಿ ಗಣಪತಿ ಬಿಡ್ತವ್ರೆ, ಏನ್ ಸೂಪರ್ ಆಗಿ. ವೆಲ್ಕಮ್ ಬ್ಯಾಕ್ ಟು ತನಮಿತ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನಾನು ಈ ಗಿಡಗಳ ಜೊತೆ ಕಾಲ ಕಳೀತಾ ಇರೋದು. ಐ ಹೋಪ್ ನಂಗೆ ತುಂಬಾ ಇಷ್ಟ ಆಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಲ್ಲಿರೋ ಎಲ್ಲ ಗಿಡಗಳ ಹೆಸರು ನನಗೆ ಗೊತ್ತಿಲ್ಲ, ಆದರೆ ಈ ಗಿಡಗಳು ಅಂದರೆ ನನಗೆ ತುಂಬಾ ಇಷ್ಟ. ಎಷ್ಟು ಸೊಗಸಾಗಿ ಬೆಳಗ್ಗೆ ನಿಮ್ಗೆ ನಗ್ತಾ ಇದೆ. ಆ ನಗು ನೋಡೋದಕ್ಕೆ ನಮಗೊಂಥರ ಖುಷಿ, ನಮ್ಮ ಮನಸ್ಸಲ್ಲಿ ಏನೋ ಒಂಥರ ಉಲ್ಲಾಸ ಉತ್ಸಾಹ ಮೂಡುತ್ತೆ. ನೋಡಿದ್ರೆ ಯಾವುದೇ ಒಂದು ಬೇಜಾರಿದ್ರೆ ಆ ಬೇಜಾರೆಲ್ಲ ಹೋಗ್ಬಿಡುತ್ತೆ, ಮುಖದಲ್ಲಿ ನಗು ಬಂದುಬಿಡುತ್ತೆ ಆ ಥರ. ಹಾಗಾಗಿ ನಿಮಗೂ ಕೂಡ ಇವತ್ತಿನ ದಿನ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಲೆಟ್ಸ್ ಗೋ. ಮೇಲ್ಗಡೆ ಇದೆ ಸೀಬೆಹಣ್ಣಿದೆ, ಅಲ್ಲೊಂದು ನೋಡಿ ಕಾಣಿಸ್ತಿದೆ ನನಗೆ. ಎಷ್ಟು ರುಚಿಯಾದ ಸೀಬೆಹಣ್ಣು ಗೊತ್ತಾ ಗಾಯ್ಸ್, ಇದು ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇಲ್ಲಿಗೆ ಯಾವಾಗ ಬಂದ್ರೂ ಸೀಬೆಹಣ್ಣಿ ಮರದ ಸೀಬೆಹಣ್ಣು ಇದೆಯಾ ಅಂತ ನೋಡೋದೇ ಒಂದು ಕೆಲಸ ನನಗೆ. ಶಂಕು ಹೂವನ ಅದು ಬಿಳಿ ಶಂಕು, ಅದು ಅದೇನು ಅದು ಫುಲ್ಲು ಬಳ್ಳಿ ಹಬ್ಬಿದೆಯಲ್ಲ. ಬಿಳಿ ಶಂಕು ಹೂವು ಬಿಟ್ಟಿಲ್ಲ, ಆದರೆ ಬಿಳಿ ಶಂಕು ಹೂವನ ಇದು ಒಂದು ಬಿಟ್ಟಿದೆಯಲ್ಲ, ಇದೆಯಲ್ಲ. ಹಾಂ, ವೈಟ್ ಬಿಟ್ಟಿದೆ, ಒಂದು ವೈಟ್ ಹೂವು. ಅದು ಹೂವು ಬಿಡುತ್ತೆ, ಪಿಂಕ್ ಕಲರ್ ಹೂವು ಬಿಡುತ್ತೆ ಅದು ಅಲ್ಲ. ಇದು ಕನಕಾಂಬ್ರ ಈ ಥರ ಐತೆ, ದೊಡ್ಡ ಎಲೆ. ನಮ್ಮನೆ ಹತ್ರ ಬಿಡ್ತಾ ಇತ್ತು ಈ ಥರದ್ದಲ್ಲ, ಆದರೆ ಅದು ಸ್ವಲ್ಪ ಬೇರೆ ಟೈಪ್. ಪುಟಾಣಿ ರೋಸಾ, ಇದು ರೋಸಾ ಚೆನ್ನಾಗಿದೆ. ಇದೇನಿಲ್ಲ ಇಷ್ಟು ದೊಡ್ಡದಿದೆ ಅಲ್ಲ. ಸುಣ್ಣದ ಗಿಡನಾ? ಎಲೆಡಿಕೆ ಸುಣ್ಣ ಅಂತ ಗಿಡದ ಹೆಸರು. ಅವರೊಡೆ ಮೂರಿದಾವೆ, ಎಲೆ ಹಸಿರು, ಕೆಂಪು, ಬಿಳಿ. ಎಲೆ ಸುಣ್ಣ ಅಡಿಕೆ. ಇದು ಸುಧಮ್ಮ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನನಗೆ ಯಾವ್ದು. ಇದು ತುಳಸಿ ಗಿಡನಾ? ಇದೇ ತುಳಸಿ. ಇದ್ರ ಬೀಜ ತೊಗೊಂಡ್ರೆ ಆಗುತ್ತಾ? ಇದೇನಿದು? ಇದು ಪಿಂಕ್. ಇದು ಅದರಲ್ಲೇ ಕಲರ್ ಚೇಂಜು ಅಲ್ಲ, ಲೈಟ್ ಪಿಂಕು, ಇದು ಡಾರ್ಕ್ ಪಿಂಕ್. ಇದು ಆರೆಂಜ್ ಥರ ಬರುತ್ತೆ ಅನಿಸುತ್ತೆ. ಈ ಶೋ ಗಿಡ, ಅದು ಶೋದೆ ದೊಡ್ಡ ಎಲೆ ಉದ್ದ ಇದೆಯಲ್ಲ ಅದು. ಇದು ಮಾವಿನ ಎಷ್ಟುದಾಯ್ತು? ಇದು ಇಷ್ಟೇ ಉದ್ದಾಯ್ತು. ದೊಡ್ಡದಾಗಲ್ಲ ಇದು, ನನ್ನಷ್ಟೇ. ಮಾವಿನ ಹಣ್ಣು ಬಿಡುತ್ತಾ ಇಷ್ಟರಲ್ಲೇ? ಅದೇ ಮತ್ತೆ ತಂದಾಕಿರೋದು. ಹೌದು. ಗುಡ್ ಮಾರ್ನಿಂಗ್ ಸಿದ್ದಮ್ಮ. ನಮಗೆಲ್ಲ ಗುಡ್ ಮಾರ್ನಿಂಗ್ ಹೇಳ್ಬಿಡಿ. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿರೋದು ಸುಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಎಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟೊಂದು ಗಿಡ ಬೆಳೆಸ್ಕೊಂಡಿದ್ದಾರೆ, ಅಷ್ಟೇ ಖುಷಿಯಾಗಿದ್ದಾರೆ. ಏನಾದ್ರು ಒಂದು ಮನಸ್ಸಿಗೆ ಬೇಜಾರಾಯ್ತಾ ಬಂದು ಇದ್ರ ಜೊತೆ ಮಾತಾಡಿದ್ರೆ ಅದೇ ನ್ಯಾಚುರಲಾಗಿ ಆನ್ಸರ್ ಕೊಡುತ್ತೆ. ಅದೇನೋ ನಮಗೆ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಅದೊಂದು ಪ್ರಾಣಿ ಆದರೂ ಅಷ್ಟೇ, ಒಂದು ಗಿಡ ಆದ್ರೂ ಅಷ್ಟೇ. ಸುಧಮ್ಮ ಬೆಳೆಸಿರುವ ಗಾರ್ಡನ್ ನೋಡಿ ಎಷ್ಟು ಸೊಗಸಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತನಮಿತ್ ಯೂಟ್ಯೂಬ್ ಚಾನಲ್. ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭದ್ರಾವತಿಗೆ ನಿನ್ನೆ ಸಂಜೆ ಬಂದಿದ್ವಿ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ರೀಸನ್ ಗೊತ್ತಿರುತ್ತೆ. ಮತ್ತು ಡೇಟು ಇವತ್ತು, ನಿನ್ನೆ ಡೇ 1, ಇವತ್ತು ಡೇ 2 ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತೀವಿ ಮತ್ತು ಏನು ಮುಂದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರೆಡಿಯಾಗಿ ಆಮೇಲೆ ಸಿಗ್ತೀನಿ ಗಾಯ್ಸ್, ಓಕೆನಾ? ಬಾಯ್. 1 2 3 ಮೊಸರು ಬೇಕು ನನಗೆ, ಉಪ್ಪಿಟ್ಟಿಗೆ. ನನಗೆ ಮೊಸರು ಬೇಕಮ್ಮ, ಮೊಸರು ಬೇಕು. ನೋಡು ಮನೇಲಿ ಮಾಡಿರೋ ಮೊಸರು ಹೆಂಗಿದೆ. ಸ್ನಾನ ಮಾಡಿ ಮೊಸರು ತಿನ್ಬಾರ್ದ? ಎಷ್ಟು ಚೆನ್ನಾಗಿದೆ ಗೊತ್ತಾ, ನನಗೆ ಇಷ್ಟ ಮನೇಲಿ ಮಾಡಿರೋ ಮೊಸರು ಇದು. ಬ್ರೇಕ್ಫಾಸ್ಟ್ ಉಪ್ಪಿಟ್ಟು, ಮೊಸರು, ಉಪ್ಪಿನಕಾಯಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ಹೊರಟಿದ್ದೀವಿ, ತಿಂಡಿ ಎಲ್ಲ ಆಯಿತು. ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ನೋಡಿ. ನನ್ನ ಔಟ್ಫಿಟ್ ಹೇಗೆ ತೋರಿಸ್ತೀನಿ.
ಹೊರಟಿ ಗಾಡಿ ಹತ್ರ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಅಲ್ಲಿದೆ, ಹೊರಡ್ತಾ ಇದ್ದೀವಿ ಗಾಯ್ಸ್ ನಾವು ಇವಾಗ. ಬಾಯ್. ಬಾಯ್. ಹಾಂ, ಹೊರಟೆ. ಪದ್ಮ ಇಲ್ಲ, ಹಳೆ ಪದ್ಮಾವತಿ. ನಾವು ಹೋಗಿಲ್ವಲ್ಲ. ಬೇಡ ಬಿಡಿ, ಅದೆಲ್ಲ ಯಾಕೆ ಬಿಚ್ಕೊಡ್ತಿದ್ದೀರಾ? ನಡಿ ನಡಿಯಾ. ಎಷ್ಟಪ್ಪ ಇದೆ ನೋಡಿ ಇದು. ಇದ್ರ ಡಿಸೈನ್ ಇದು. ತೂಕನೇ ಇಲ್ಲ ಚಿನ್ನದ. ಸಖತ್ತಾಗಿದೆ ಅಲ್ಲ? ಎಷ್ಟಾಯ್ತು? ಅವಾಗ ಈಗಿನ್ನೂ ಜಾಸ್ತಿ ಆಗುತ್ತೆ. 2.5 ಲಕ್ಷ. ಈ ಡಿಸೈನು ಬರ್ಲಾ? ಸಾಕು, ಇದು ಸಾಕು. ನಮ್ ಸಾಕು. ಬಾಯ್. ನೋಡಲ್ಲಿ ಬಾಯ್. ಇದು ಇದ್ರ ಡಿಸೈನ್ ಅದಕ್ಕೆ ಕೊಟ್ಬಿಡಿ, ಶಾಶ್ವತ ಇಲ್ವಲ್ಲ ಅಂತ. ಇದು ನೆಕ್ಲೆಸ್ ಕೂಡ ಚಂದ. ಈ ಡಿಸೈನ್ ಗಂಡಸರಿಗೆಲ್ಲ ಚೆನ್ನಾಗಿರೋದು. ಬೇರೆಯವ್ರದ್ದು ಅಂತಾನೆ ಉಳ್ಕೊಳ್ಳುತ್ತೆ, ನಮ್ದು ಅಂತ ಉಳ್ಕೊಳ್ಳಲ್ಲ. ನಮ್ದು ಅಂತ ಮಾಡಿಸ್ಕೊಳ್ಬೇಕು. ಅದು ನಿಮ್ದು 20 ಗ್ರಾಮ್ ಅಣ್ಣಯ್ಯ. 10:30. ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ. 12:30. ಕಾಣಿಸ್ತಾನೆ ಇಲ್ಲ ಅಂಕಲ್, ನಾನು ಬಿಸ್ತಾನೆ. ಅಪ್ಪ ಯಾಕೋ ಬರತ್ತಂತ ಕಾಣಿಸ್ತಿಲ್ಲ ನೋಡಿ. ಅಕ್ಕನ ಜೊತೆ ಬಿಟ್ಟು ಬರ್ತೀನಿ ನಾನು. ನೋಡಿ, ಇದು ಕರೆಕ್ಟ್ ಆಗಿದೆಯಾ? ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಗಾಯ್ಸ್. ಲೆಟ್ಸ್ ಗೋ ಇನ್ ಬಳೆ ಪದ್ಮಾವತಿ ದೇವಸ್ಥಾನ. ಏನು ಚೆನ್ನಾಗಿದೆ ವೆದರು. ಎದ್ದ ಭದ್ರಾವತಿ ಬಿಟ್ಟು ಶಿವಮೊಗ್ಗ ಎಂಟ್ರೆನ್ಸಲ್ಲಿ ಇದ್ದೀವಿ. ಇಲ್ಲಿಂದ ಸಾಗರಕ್ಕೆ 80 ಬ್ಲರ್ ಆಗಿದೆ ಕ್ಯಾಮ್ರಾ. 82 ಕಿಲೋಮೀಟರ್ಸ್ ಇದೆ. ಸಾಗರದಿಂದ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ನೋಡೋಣ. ಫಸ್ಟ್ ಸಾಗರಕ್ಕೆ ಹೋಗಬೇಕು. ಸಾಗರಕ್ಕೆ ಹೋಗೋಣ ಅಂತ ಲೊಕೇಶನ್ ಹಾಕ್ಕೊಂಡಿದ್ದೀವಿ. ಆದಮೇಲೆ ಸಾಗರಕ್ಕೆ ಹೋಗಿ ಇಲ್ಲಿಂದ ಹೋಗ್ಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇದರೊಳಗಡೆ ನಾವು ಎಲ್ಲಿದ್ದೀವಿ ಕಾಣಿಸ್ತಿದ್ಯಾ? ಇದರೊಳಗೆ ಎಲ್ಲಿದ್ದೀವಿ ಕಾಣಿಸ್ತಿದ್ಯಾ? ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಕಾಣಿಸ್ತಾ ಇಲ್ಲ, ಬಟ್ ಅದು ಸೂಪರಾಗಿದೆ ಇದು. ಸೊ ನೈಸ್. ಮಾಚೇನಹಳ್ಳಿ ತಾನೇ ಇದು? ಅಲ್ಲಿ ನೋಡಿದೆ ನಾನು, ಮಾಚೇನಹಳ್ಳಿ ಬಸ್ ಸ್ಟ್ಯಾಂಡ್. ಎಷ್ಟು ದೊಡ್ಡದು ಇದು. ಬೋಟಿಂಗ್ ಎಲ್ಲ ಇದೆ. ಬೋಟಿಂಗ್ ಆಡ್ಬೇಕು ಎಲ್ಲಾದ್ರೂ ಒಂದ್ಸರಿ. ನನಗೆ ನಮ್ಮಿಬ್ರು ಕ್ಯಾಂಡಿಡೇಟ್ ತೋರಿಸಿಲ್ಲ ಅಲ್ಲ. ಏನೋ ಹೇಳಿದ್ರಿ ಅಲ್ಲ, ಏನೋ ಹೇಳಿದ್ರಿ. ಏನೂ ಇಲ್ವಾ? ಏನೂ ಇಲ್ಲ ಅಂತೆ. ತಿನ್ನಕ್ಕೆ ಏನಾದ್ರೂ ಇದ್ರೆ ಕೊಡ್ತೀರಾ? ಸುತ್ತಮ್ಮ ಮನೇಲಿ ಕವರ್ಗೇನೋ ಹಾಕೊಂತಿದ್ರಲ್ಲ, ಕೊಡಮ್ಮ. ನೋಡು, ಕೊಡಲ್ಲ ಅಂತಾರೆ ಅವರು. ಭಾಳ ಇದಾರಪ್ಪ ಅವರು. ಇವರಿಬ್ಬರು ತಪಾಸ್ ಮಾಡ್ತಿದ್ದಾರೆ ಕುತ್ಕೊಂಡು. ನಾವಿಬ್ರು ಲೊಕೇಶನ್ ನೋಡ್ಕೊಂಡು ಗಾಡಿ ಓಡಿಸ್ತಾ ಇದ್ದೀವಿ. ಆಯ್ತು, ಸೂಪರು ನೋಡಿ ಹೆಂಗಿಟ್ಟಿದ್ದೀನಿ. ಎಲ್ಲರೂ ಹಂಸ ಬಂದರೆ ಸ್ವಲ್ಪ ಬಿದ್ದೆ ಹೋಗುತ್ತೆ. ಒಬ್ಬಳೇ ಕಾಣಿಸ್ತಾ ಇದ್ದೀನಿ. ನೀವು ಕಾಣಿಸ್ತಾ ಇದ್ದೀರಾ? ಬಿಸಿಲು ಬಂತು ನನ್ನ ಫೋನಿಗೆ. ಟೌನಿಗೆ ಬಂದ್ವಾ? ಹಾಂ, ಹ್ಞೂ ಅನ್ಬೇಕು ಹಂಗೆ. ಶಿವಮೊಗ್ಗ ಟೌನಿಗೆ ಬಂದಿರೋದಕ್ಕೆ ಮ್ಯಾಪ್ ನೋಡು ಅಂತ ನಾನು ತಿಳ್ಕೊಟ್ಟಿದ್ದಾರೆ. ದೀಕ್ಷೆ ಓಹೋ, ಆರನ್ ಭಾಳ ಜೋರಿದೆ ನಮ್ಮನೆ. ಚಿನ್ನಮ್ಮ ಲಿರಿಕ್ಸ್ ಬಿಟ್ಟೆ ಬೇರೆ
ಇಲ್ಲಿ? ಹ? ಸಂತೆನಾ? ಇವತ್ತು ಯಾವ ವಾರ ಹೇಳು? ಮತ್ತೆ ಹೋಗ್ತಿದ್ದೀರಾ? ಗುರುವಾರ ಸಂತೆನ ಇದೆ. ಯಾವ ಊರು ಇದು? ಸಾಗರ ಕಮ್ಮಿ. ಸಾಗರಕ್ಕೆ ಬಂದ್ವಿ. ಸಾಗರದಲ್ಲಿ ಗುರುವಾರ ಸಂತೆ. ತುಂಬ ಜನ. ನಾನೇನೋ ಜಾತ್ರೆ ಏನೋ ಈ ಟೈಮಲ್ಲಿ ಅನ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಲೊಕೇಶನ್ ಹಾಕ್ಕೊಂಡಿದ್ದೀವಿ. 1:37 ತೋರಿಸ್ತಾ ಇದೆ. 52 ಮಿನಿಟ್ಸ್ 30 ಕಿಲೋಮೀಟರ್. 30 ಕಿಲೋಮೀಟ್ರ್ ಇದೆ. 30 ಕಿಲೋಮೀಟರು ಹೋಗ್ತಾ ಇದ್ದೀವಿ ಗಾಯ್ಸ್. 52 ಮಿನಿಟ್ಸ್ಗೆ ಹೋಗ್ತೀವ ಇಲ್ಲೋ ನೋಡೋಣ. ಇನ್ನೂ ಇಷ್ಟಿದೆ. ಅಮ್ಮ ನಾನೆಲ್ಲಿ ತಲೆ ತಿಂತಾ ಇದ್ದೀನಿ ನೋಡಿ. ನಾನು ನನ್ನ ಪಾಡಿ ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ನನಗೆ ಬೈತವ್ರೆ ತಲೆ ತಿನ್ಬೇಡ ಅಂತ. ಏನು ಮಾಡಲಿ? ಈ ಪ್ರೀ ವೆಡ್ಡಿಂಗ್ ಶೂಟ್ ಯಾರು ಪ್ಲ್ಯಾನ್ ಮಾಡ್ತಾಯಿದ್ರು ಈ ಕಡೆ ಬನ್ನಿ. ತುಂಬಾ ಪ್ಲೇಸ್ ಎಲ್ಲ ಚೆನ್ನಾಗಿದೆ. 9 ಕಿಲೋಮೀಟರ್ ಇದೆಯಾ? 7 ಕಿಲೋಮೀಟರ್ ತೋರಿಸ್ತು ಮತ್ತೆ ಮ್ಯಾಪಲ್ಲಿ. 9 ಕಿಲೋಮೀಟರ್ ಅಂತೆ. ಆಗಲೇ ಟೈಮು 1:15 ಆಗಿದೆ. 2 ಗಂಟೆ ಕ್ಲೋಸ್ ಅಂತ ಹೇಳ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿದೆ ನೋಡಿ. ಒಳಗೆ ಹೋಗ್ಬೇಕು ಅಂದರೆ ಎಂಟ್ರಿ ಕಾರ್ಡ್ ಮಾಡಿಸ್ಬೇಕು ಅಂದ್ರ ಎಂಟ್ರಿ ಮಾಡಿಸ್ಬೇಕಂತ. ಇವಾಗ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ. ಎಂಟ್ರಿ ತೊಗೊಳಕ್ಕಿಂತ ಮುಂಚೆ ನೋಡಿ ಇದನ್ನು ಮಾಡಿಸ್ಕೊಂಡೆ ಒಳಗೆ ಹೋಗ್ಬೇಕು. ಇಲ್ಲಾಂದರೆ ಬಿಡಲ್ಲ, ಪೊಲೀಸ್ನರು ಹಿಡಿತಾ ಇದ್ದಾರೆ. ಅಲ್ಲಿ ಹೋಗ್ತಿರೋದು 9 ಕಿಲೋಮೀಟ್ರ್ ಬಂದಿದ್ದೀವಿ. ಇದೇ ರೋಡಲ್ಲಿ ಸಿಗುತ್ತೆ ರೋಡ್ ಚೆನ್ನಾಗಿರುತ್ತೆ ಅಂತ ಬಂದರೆ ನೋಡಿ ಹಿಂಗೆ ಹೋಗ್ತಿದ್ದೀವಿ. ಮತ್ತು 1 ಕಿಲೋಮೀಟ್ರ್ ಇದೆ ಇನ್ನ ಅಂದೆ. ಸರಿ ಸದ್ಯಕ್ಕೆ ಬಂತಲ್ಲ ಬಿಡಪ್ಪ. ದೇವಸ್ಥಾನದ ಒಳಗೂ ಹೋಗಿನ ಏನಾರು 1 ಕಿಲೋಮೀಟ್ರ್ ಇದೆಯಾ? ಕಾರ್ ಪಾರ್ಕಿಂಗ್ ಮಾಡಿ ಅಂತೂ ಇಂಥ ದೇವಸ್ಥಾನದ ಹತ್ರ ಬಂದಿದ್ವಿ. ಒಳಗೆ ಹೋಗ್ಬೇಕು ಕಾರ್ ಪಾರ್ಕಿಂಗ್ ಮಾಡಿ ಅಲ್ವಾ. ಇಲ್ಲಿ ಬರೋಕ್ಕೆ ಎರಡು ಹತ್ರ ಪೊಲೀಸ್ನರಿದ್ರು ಗೊತ್ತಾ? ಇಲ್ಲಿಗೆ ಬರೋಕ್ಕೆ 2 ಹತ್ರ ಪೊಲೀಸ್ನರಿದ್ರು. ಬಟ್ ರೋಡ್ ಮಾತ್ರ ನೋಡಿ ಹಿಂಗೈತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರಬೇಕಾಯ್ತು. ಇಲ್ಲಿ ಒಳಗಡೆ ಹೋಗ್ಬೇಕು. ಕಾರಿಂದ ಇಳಿದ್ವಿ. ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದೇ ವಿಧಿ ಎಲ್ಲಿರುತ್ತೆ ಅಲ್ಲಿಗೆ ಎಳ್ಕೊಂಡು ಹೋಗ್ಬಿಡುತ್ತಲ್ಲಮ್ಮ. ದರ್ಶನ ಮಾಡೋ ಭಾಗ್ಯ ಇದೆ. ಬರ್ತೀವಿ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಲ್ಲಿಗೆ. ನೀವು ಎಷ್ಟು ಒಂದ್ಸರಿ ಬಂದಿದ್ದೀರಾ? ಆಗಲೇ ಇದೇ ಫಸ್ಟ್ ಟೈಮ್. ನಾವು ಇದೇ ಫಸ್ಟ್ ಬಂದಿರೋದು. ಕಲ್ ಚುಚ್ಚುತ್ತೈತೆ ನೋಡಿದ್ದೆ. ಹಾಂ, ಯಾರು ಸುಮ್ಮನೆ ಆಗಿದ್ದೆ. ಎಷ್ಟು ದೊಡ್ಡದಾಗಿದೆ ಅಲ್ಲ ದೇವಸ್ಥಾನ. ಕಾಲು ತೊಳೆಯುವ ಜಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕನ್ನಡದಲ್ಲೂ ಬರೆದಿದ್ದಾರೆ, ಇಂಗ್ಲೀಷಲ್ಲಿ. ಇದೇನು ಪೌಡರು? ಬ್ಲೀಚಿಂಗ್ ಪೌಡ್ರು. ಜಾರದಲ್ಲಮ್ಮ, ಹುಳಾಗಬಾರ್ದು ಅಂತ ತಾನೇ ನೀರು. ಕಾಣಿಕೆ ಉಂಡಿ ಹಾಕಂಗಿದ್ರೆ ಹಾಕ್ಬಿಡಿ. ಅಷ್ಟೇ ನಡ್ಕೊಂಬರ್ತಿದ್ದಾರೆ ನೋಡಿ. ಅಲ್ಲಿ ಹೋಗಿದ್ದು ಮೂಲಸ್ಥಾನ ಅಲ್ಲ. ಇಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಅದು ಮೂಲಸ್ಥಾನ. ಇನ್ನು 10 ನಿಮಿಷ ಇದೆ. 2 ಗಂಟೆಗೆ ಕ್ಲೋಸ್ ಮಾಡ್ತಾರಂತೆ. ಬಾಂಬ ಬೇಗ ಹೋಗೋಣ. ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ಅಲ್ಲಿ ಹುತ್ತದಿಂದನೇ ತಾಯಿ ಉದ್ಭವ ಆಗಿರೋದು. ಅದ್ರ ಮೇಲ್ಗಡೆ ಬಳೆಯೆಲ್ಲ ಹಾಕಿದ್ದಾರೆ. ನಾವು ದೇವಸ್ಥಾನಕ್ಕೆ ಬರ್ತೀವಲ್ಲ ಅದ್ರ ಆಪೋಸಿಟ್ಟೇ ತಾಯಿದು ಗರ್ಭಗುಡಿ ಇರೋದು. ಅಂದರೆ ಏನು ಹೇಳ್ತಾರೆ, ಮೂಲಸ್ಥಾನ ಇರೋದು. ಏನಾದರೂ ಸಮಸ್ಯೆ ಇದ್ದರೆ ಆ ಬಳೆ ಕೊಡ್ತೀನಿ ಅಂತ ಹೇಳ್ಕೊಂಡೋಗಿ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಅವರು. ಮಧ್ಯಾಹ್ನ 12:15ರಿಂದ ಸಂಜೆ 12:15ವರೆಗೂ ಇತ್ತು. ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಪೂಜೆ ಸಮಯನೂ ಇದೆ ನೋಡಿ. ದೇವರ ದರ್ಶನಕ್ಕೆ ಕಚೇರಿ ಅಂತ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆಗೆ ಪಕ್ಕ ಕ್ಲೋಸ್ ಮಾಡ್ತಾರೆ. 2ರಿಂದ 3 ಗಂಟೆಗೆ 2ರಿಂದ 3 ಗಂಟೆವರೆಗೂ ವಿರಾಮ. 1 ಅವರ್. 3 ಗಂಟೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸಂಜೆ 7 ಗಂಟೆವರೆಗೂ ಇರುತ್ತೆ. ಇಷ್ಟು ಡೀಟೇಲ್ಸ್ ಇದೆ ಇಲ್ಲಿ. ಟೈಮಿಂಗ್ಸ್ ಅದೇ ಟೈಮಿಂಗ್ಸು, ಪಕ್ಕ ಟೈಮಿಂಗ್ಸ್ ಮಾತ್ರ. ನೀವೇನೇ ಹೇಳಿ, ದೇವಸ್ಥಾನದಲ್ಲಿರೋ ಪ್ರಸಾದದ ಊಟ ಎಷ್ಟು ರುಚಿಯಾಗಿರುತ್ತೆ. ನನಗಂತೂ ದೇವಸ್ಥಾನದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಾನು ನೀಟಾಗಿ ಹೊಟ್ಟೆ ತುಂಬ ಊಟ ಮಾಡಿ ಬರ್ತೀನಿ. ನಂಗೆ ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಖುಷಿ ಕೊಡುತ್ತೆ ದೇವ್ರ ಪ್ರಸಾದ ಅಂತ ಹೇಳಿದ್ರೆ. ಹೊಟ್ಟೆ ಹಸ್ಕೊಂಡು ಬಂದಿದ್ದಕ್ಕೂ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ. ನನಗಂತೂ ಪಾಯಸ ಆಗಲಿ ಸಾಂಬಾರಾಗಲಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾ ಸಾಂಬಾರು. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ವಿಶಾಲವಾಗಿ ಎಷ್ಟು ಚೆನ್ನಾಗಿಲ್ಲ, ಏನೂ ಇಲ್ಲ, ಸಕ್ಕತ್ತಾಗಿದೆ. ಒಳ್ಳೆ ದಿನ ಬಂದಿದ್ದೆ ಮಾತ್ರ. ಅಮ್ಮ ಕರಿತಿದ್ದೆ ಹೋಗೋಣಪ್ಪ ಅಲ್ಲಿ. ಇಲ್ಲೂ ಕ್ಲೋಸ್ ಮಾಡಿದ್ದಾರೆ. ಆಗಲೇ ಇಲ್ಲಿ ಹೋಗಿದ್ವಿ, ಕ್ಲೋಸ್ ಆಗಿದೆ. ಮುಕ್ತಿನಾಗಸ್ವಾಮಿ.
ನೋಡಿ ಇವರಿಗೆ ಎಲ್ಲದ್ರ ಬಗ್ಗೆನೂ ಗೊತ್ತು, ಹಾಗಾಗಿ ಹೇಳ್ತಾ ಇದ್ದಾರೆ. ಮೇಡಮ್, ನಿಮ್ಗೆ ಎಷ್ಟು ವರ್ಷದಿಂದ ಸರ್ವಿಸ್ ಇದೆ ಇಲ್ಲಿ? ಎಲ್ಲರಿಗೂ ಬಂದವ್ರಿಗೆಲ್ಲ ಹೇಳ್ತಾ ಇದ್ದೀರಲ್ಲ, ಹಾಂ? ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ರಿ ನೀವು? ಇದಾ ಈ ಥರದಿಂದ ಈ ಥರ ಆಗಿರೋ ದೇವಸ್ಥಾನ ಕಟ್ಸಿರೋದು. ಮತ್ತೆ ಇಲ್ಲೆಲ್ಲ ತೋರಿಸಿದ್ರಿ ಮೊದಲು ಹಂಗಿತ್ತು ಅಂತ. ಅದೇ ಅಲ್ಲಿರೋದೆಲ್ಲ ಹಂಗೆ ನೋಡಿ, ಇದೆಲ್ಲ ಏನೇನು ಇದೆ ನೋಡಿದ್ರೆ ನೀಟಾಗಿ. ಇದನ್ನ ಒಂದು ಸ್ಟೋರಿನೇ ಇದೆ ಇದ್ರಲ್ಲಲ್ವಮ್ಮ? ಬಳೆ ಪದ್ಮಾವತಿ ದೇವಸ್ಥಾನದ ಸ್ಟೋರಿನೇ ಇದೆ ಇಲ್ಲಿ ನೋಡಿ. ಇಲ್ಲೊಂದು ಬಾವಿ ಇದೆ, ದೇವಸ್ಥಾನದ ಒಳಗಡೆನೇ ಇರೋದು ಬಾವಿ. ಇದು ಯಾವ ಥರ ಮಾಡಿದ್ದಾರೆ ನೋಡಿ, ನೀರು ಕಾಣಿಸ್ತಾ ಇದೆಯಾ? ಏಯ್ ಸುಮ್ಮನೆ ಇರು, ನಾನು ಹೆಂಗೋ ಭದ್ರಾಗಿ ಇಟ್ಕೊಂಡಿದ್ದೀನಿ ಫೋನು. ಹೂವು ಎಲ್ಲ ಹಾಕಿದ್ದಾರೆ ಇದರೊಳಗೆ. ಅದ್ರ ಮುಂದೆ ಜೋಕಾಲಿ ಫೋಟೋ. ಸಾರಿ ಗೈಸ್, ನಾನು ಇದನ್ನ ತಕ್ಕಡಿ ಅಂತ ಹೇಳಬೇಕಾಗಿತ್ತು, ಜೋಕಾಲಿ ಅಂತ ಹೇಳ್ಬಿಟ್ಟೆ. ಈಗ ಗೊತ್ತಾಗ್ತಾ ಇದೆ ನನಗೆ ಇದು ತಕ್ಕಡಿ ಅಂತ. ಒಂದು ಕಡೆ ತುಲಾಭಾರ ಮಾಡ್ತಾರಲ್ಲ ಆ ತಕ್ಕಡಿ, ನಿಜ ಜೋಕಾಲಿ ಅಂದ್ಕೊಂಬಿಟ್ಟೆ ನಾನು. ದೇವಸ್ಥಾನದಲ್ಲೇ ಫಸ್ಟ್ ಟೈಮ್ ನಾನು ಈ ಥರ ತುಲಾಭಾರ ನೋಡ್ತಿರೋದು. ಅಲ್ಲೇ ಬರ್ದಿದ್ದಾರೆ ತುಲಾಭಾರ ಸೇವೆ ಅಂತ ಬರ್ತಾರೆ. ಈ ಕಡೆ ಯಾವ ಥರ ಇಟ್ಟಿಗೆ ಹೆಂಗೆ ಮಾಡಿಸ್ತಾರೋ ಗೊತ್ತಿಲ್ಲ, ನಾನು ನೋಡೂ ಇಲ್ಲ ಆ್ಯಕ್ಚುಲಿ. ಬಟ್ ತುಲಾಭಾರ ತಕ್ಕಡಿ ನೋಡ್ತಾ ಇರೋದಿಲ್ಲೇ. ಚೆನ್ನಾಗಿದೆ ಇದೊಂದು. ಯಾರಾದರೂ ಇಲ್ಲಿಗೆ ಬರಬೇಕಾದ್ರೆ 1:30 ಒಳಗಡೆ ಬಂದ್ಬಿಡಿ. 2 ಗಂಟೆಗೆ ಪಕ್ಕ ಎಲ್ಲ ದೇವಸ್ಥಾನದಲ್ಲೂ ಕ್ಲೋಸ್ ಆಗಿರುತ್ತೆ. ಮತ್ತು ಇಲ್ಲಿ ಜ್ಯೋತಿಷ್ಯ ಮತ್ತು ಶಾಸ್ತ್ರ ಹೇಳೋರಿದ್ದಾರೆ, ಅವರು 2 ಗಂಟೆಗೆ ಹೋದರೆ 4 ಗಂಟೆಗೆ ಬರ್ತಾರೆ. 4 ಗಂಟೆವರೆಗೂ ಕಾಯಬೇಕು. ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಇದು ಬಳೆ ಪದ್ಮಾವತಿ ದೇವಸ್ಥಾನ. ಇದ್ರ ಆಪೋಸಿಟ್ಟು ಮೂಲಸ್ಥಾನ ಇದೆ. ಎಲ್ಲಿ ಅಂತ ಹೇಳಿದ್ರೆ ಇದು ಆಪೋಸಿಟ್ ಕಾಣಿಸ್ತಾ ಇದೆಯಲ್ಲ ಅಂಚು, ಅದೇ ಮೂಲಸ್ಥಾನ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಊಟನೂ ಅಷ್ಟೇ, ಬಂದು ಹೋಗ್ಬೋದು ಆರಾಮಾಗಿ. ಹೆಸರು ನೋಡಮ್ಮ ಹೆಂಗಿದೆ, ಬಳೆ ಪದ್ಮಾವತಿ ದೇವಸ್ಥಾನ ಅಂತ ಅಲ್ಲ. ಅಲ್ಲಿ ಸ್ಟೋರಿ ಇದೆ. ಇಲ್ಲಿ ಏನು ಬಗ್ಗೆ ಅಮ್ಮನವರ ಲಕ್ಕಿ ವೃಕ್ಷ ಅಂತ ಏನು ಅಂತ ಗೊತ್ತು. ಅಮ್ಮ ಪಕ್ಕ ಹುಡುಕ್ತಿದ್ರೆ ಅಪ್ಪ ಸಿಕ್ಕಿರುತ್ತೆ, ನಮ್ಮನ್ನು ಹುಡುಕ್ತಿರುತ್ತೆ. ತಡಿ ಪ್ರಸಾದ ಇಸ್ಕೊಂಬರಕ್ಕೆ ತಿಂತಿನ ಹೂವು ಕೊಟ್ಟಿರೋದು ಅಮ್ಮ. ಅಲ್ಲಿ ಅವರು ಕೂರ್ಸ್ಕೊಂಡು ಇದ್ರು, ಎಲ್ಲರೂ ಅಲ್ಲಿ ಕುತ್ಕೊಂಡೆ ಎಲ್ಲರಿಗೂ ದರ್ಶನ ಮಾಡಿಸಿದ್ದಲ್ಲಿ. ಇಬ್ರು 3 ಜನನೂ ಇಲ್ಲ, ನಾನು ಒಬ್ಬಳೆ ಕೂತ್ಕೊಂಡು ಅರ್ಚನೆ ಮಾಡಿದೆ. ಒಳ್ಳೇದಾದ್ ಬಿಡಿ. ಜಿಯೋ ಸಿಗ್ತಿದ್ಯಾ ಈಗ ನೆಟ್ವರ್ಕ್? ಇವಾಗ ಪೂಜೆ ಎಲ್ಲ ಮುಗೀತು. ಅಮ್ಮ ಪ್ರಸಾದ ಇಸ್ಕೊಂಬಂತಲ್ಲ, ಪ್ರಸಾದ ಇಸ್ಕೊಂಬರೋಕ್ಕೆ ದೇವಸ್ಥಾನದೊಳಗೆ ಹೋಗಿತ್ತು. ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು. 3:30 ಆಯ್ತಾ? 3:15 ಆಯ್ತಾ? ಮುಳುವಲೆ 3:30 ಆಗಿದೆ. 3 ಕಾಲು 3 ಕಾಲು ಅಲ್ಲ, 2 ಕಾಲು ಇರೋದು. 3 ಕಾಲು ಅಂತೆ. ಇನ್ನೊಂದು ಕಾಲ ಹಿಂದ್ಗಡೆ ಇದೆ ನೋಡಿ. ನಡಿಯಲ್ಲಿ ಪ್ರಸಾದ ಏನು ಕೊಟ್ಟವ್ರೆ ಅಂತ ಆಗ್ಲಿ ಚೆಕ್ ಮಾಡ್ತಿದ್ದಾರೆ. ಏನು ಕೊಟ್ಟಿದ್ದಾರಮ್ಮ? ಪಾಯಸ ತುಂಬ್ಕೊಂಬಂದು. ಹೌದಾ? ಅಮ್ಮಗೆ ಪಾಯಸ ಇಷ್ಟಾಗಿ 2 ಸರಿ ಹಾಕ್ಸ್ಕೊಂಡು ಊಟ ಮಾಡಿದ್ದು ನಮ್ಮಮ್ಮ ಬಳೆ ಪದ್ಮಾವತಿ ದೇವಸ್ಥಾನದಲ್ಲಿ. ಹಾಂ, ಏನು ಸ್ವೀಟ್ ಅದು? ಗಾಡಿ ಕೂತ್ಕೊಂತೀನಿ ನಾನು. ಇಲ್ಲಿ ನೋಡು, ಹೇಮ ಫೋನ್ ಮಾಡಿದ್ದಾಳೆ. ಎಲ್ಲರೂ ಫೋನ್ ಮಾಡಿರೋದೆಲ್ಲ ಬರ್ತಾ ಇದೆ ಗಾಯ್ಸ್. ಹೇಮ ಎಷ್ಟು ದಿನ ಆದಮೇಲೆ ಕಾಲ್ ಮಾಡಿದ್ಯೇ, ವಿಡಿಯೋದೆಲ್ಲ ಬೈತಿದ್ದೀನಿ ನೋಡು. ನಮ್ಮನೆ ಗಾಡಿ ಥರನೇ ಇದೆ, ಅದಕ್ಕೆ ಆ ಕಡೆಯಿಂದ ಹೋಗಿ ತಗಿಲಿ ಅಂತ ನಿಂತಿದ್ದೀನಿ. ಇದು ನಮ್ಮನೆ ಗಾಡಿ ನೋಡಿ. ಇದು ಪಪ್ಪ ನಮ್ಮ ಹತ್ರನೇ ಬರ್ತೀವಿ. ಮತ್ತೆ ತಿನ್ನಕ್ಕೆಂದ್ರೆ ಇದ್ರ ಕೊಡಮ್ಮ. ನಮ್ಮ ಕಾರ್ ಹತ್ರ ಬಂದು ನಿಂತೈತೆ, ಕೊಡೋಕ್ಕೊಂದು ಬಾಳೆಹಣ್ಣು ಇಲ್ಲ. ಏನು ಮಾಡೋದು? ಬಾಳೆಹಣ್ಣು ಕೊಟ್ಟಿಲ್ಲ. ಹೋಗ್ಬರ್ತೀವಿ ಬಾಯ್, ಟಾಟಾ ಸಿಯೋ, ಹೋಗ್ಬರ್ತೀವಿ ಬಾಯ್. ನೋಡಿ ಎಷ್ಟು ಚೆನ್ನಾಗಿದಾಗ್ತಿದೆ. ನನಗೆ ಹಸು ಅಂದರೆ ತುಂಬ ಇಷ್ಟ ಮಾತ್ರ. ಏನು ಹೇಳಿ, ಇಲ್ಲಿ ಇದು ಮಾಡಿದ್ರೆ ಅದಕ್ಕೊಂಥರ ಖುಷಿ ಅನ್ಸುತ್ತಂತೆ. ಆತು ಬಿಡು ಅಲ್ಲಿ. ಆಯ್ತು ಬಿಡು. ಬಾಳೆಹಣ್ಣಿದೆಯಾ? ಹಬ್ಬ ಸದ್ಯಕ್ಕೆ ಬಾಳೆಹಣ್ಣು ಸಿಗ್ತದ. ಹಾಂ, ಹೋಗ್ಬಾ ಬಾಯ್ ಟಾಟಾ, ಹೋಗ್ಬಾ. ಇಷ್ಟೇ ಹೋಗ್ಬಾ ಸಾಕು. ಇರೋದು ಒಂದೇ ಕೊಟ್ನಲ್ಲ, ಆರಾಮಾಗಿರು, ಊಟ ಮಾಡ್ಕೊಂಡು ಬಾಯ್. ಟಾಟಾ ಶಿವ್, ಬೇಜಾರಾಗ್ಬೇಡ, ಆರಾಮಾಗಿರೋ ಬಾಯ್. ಅದು ನಮ್ಮ ಗಾಡಿ ಅಂತ ಹೋಗಿ ತೆಗಿ ಅಂತ ಇದು ಮಾಡ್ತಾ ಇದ್ದೀನಿ, ಗೊತ್ತೇ ಇಲ್ಲ. ಇವಾಗ ಹೊರಟ್ವಿ ಗಾಯ್ಸ್. ಎಷ್ಟು ಜನ ಇದ್ದಾರೆ ನೋಡಿ. ಇವಾಗ 3 ಗಂಟೆಯಿಂದ ಓಪನ್ ಅಲ್ವಾ, 1 ಅವರ್ ಲೀವ್ ಇದು ಊಟಕ್ಕೆ ಅಂತ ಅವರಿಗೆ.
ಹೋಗ್ತಾ ಇದೀವಿ ಈಗ. ಹತ್ತದೇ ಇರೋದು ಅಲ್ಲ, ಎಷ್ಟು ಬಿಸಿಲಿದೆ ಗೊತ್ತಾ? ಅಯ್ಯೋ ಸಖತ್ ಬಿಸಿಲಿದೆ ಕಣಪ್ಪ ಇಲ್ಲಂತೂ, ಹೆವಿ ಬಿಸಿಲು. ಏಕೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ನಾವು? ಸುಮಾರು ಒಂದು 365 ಯಾಯ್ ಕರೆಕ್ಟಾಗಿ ಹೇಳು ಎಷ್ಟು ಕಿಲೋಮೀಟ್ರು ಅಂತ. 364 ಕರೆಕ್ಟಾಗಿ ಬೋಲವ. 363 ಕಿಲೋಮೀಟರ್ ಅಂತೆ ಗೈಸ್. ಇದೇ ತರ ಚೆಕ್ಔಟ್ ಬ್ಯಾಕ್ ಸೈಡ್ಗೆ ಸಂಪಾದಿಸಿ. ಇವರ ಫ್ರೆಂಡ್ ಸೈಡ್ ಬ್ಯಾಕ್ ಸೈಡ್ ಕರೆಕ್ಟ್. ಹೆಚ್ಚಿನ ಮಾಹಿತಿ ಇವರಿಬ್ರು ಸಂಪರ್ಕಿಸಿ. ಓಕೆ, ಹೆಂಗ್ ಕೂತಾರ ನೋಡಿ, ಕಾಲು ಹಿಡ್ಕೊಂಡು. ಇಲ್ಲೊಬ್ರು ಪದ್ಮಾವತಿ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಜೋಗ್ ಫಾಲ್ಸಿಗೆ ಹೋಗ್ತಾ ಇದೀವಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇವರೆಲ್ಲ ಹೋಗೋಗಿ ಬೇಜಾರಾಗ್ಬಿಟ್ಟಿದೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಜೋಗ್ ಫಾಲ್ಸಿಗೆ. ಅಣ್ಣವ್ರು ಒಂದು ಹಾಡು ಹೇಳಿದಾರಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಆ ಸಾಂಗು. ಇಲ್ಲ ಹೇಳಲ್ಲ ಇವಾಗ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ವಾ ಸಕ್ಕತ್ತಾಗಿದೆ. ಇನ್ನು ಅಲ್ಲೋದಾಗ ಇನ್ನು ಹೆಂಗಿರುತ್ತೋ ನೋಡೋಣ. ಇದೊಂದು ಫಾಲ್ಸ್. ಹಾಂ, ಅದು ಒಟ್ಟಿಗೆ ಇರುತ್ತಲ್ಲ ರಾಜಾ ರಾಣಿ ರೋರಲ್ ರಾಕೆಟ್ಟು ಅಂತ. ಅದನ್ನು ಹೇಳ್ಕೊಡಿ ಯಾವುದು ಏನು ಎತ್ತ ಅಂತ. ನಿಮಗೆ ಗೊತ್ತಿಲ್ಲ. ಅಲ್ಲೋಡ್ ಕಾಣಿಸ್ತಾ ಇದೆ. ಜಗದ್ಗುಂಡಿ ಇದೆ ಅಂದ್ರೆ ಕಮ್ಮಿ ಇದೆ ಅಂತನಾ ಅಥವಾ ಜಾಸ್ತಿ ಇದೆ ಅಂತನಾ? ಉನ್ನವೋಲೆ ಅಂದ್ರೆ ಸೂಪರ್ ನೋಡಿ ಗಾಯ್ಸ್. ನೋಡಿದ್ರಾ? ನಾನಂತೂ ನೋಡಿರ್ಲಿಲ್ಲ. ಸಕ್ಕತ್ತಾಗಿದೆ. ರಾಜ್ಕುಮಾರ್ ಒಂದು ಸಾಂಗ್ ಹೇಳಿದ್ದಾರೆ ಗೊತ್ತಾ ಇದ್ರ ಬಗ್ಗೆ? ಸಾಯದ್ರೊಳಗಡೆ ನೋಡಿ ಒಂದ್ಸರಿ ಜೋಗದ ಗುಂಡಿ ಅಂತ. ಎಷ್ಟೊಂದು ಜನ ಇದ್ದಾರೆ ನೋಡಿ. ಇಷ್ಟ ತಕ್ಕ ಫೋಟೋ ತಕೊಂಡ್ವಿ. ಸಕ್ಕತ್ತಾಗಿತ್ತು ಜೋಗ್ ಫಾಲ್ಸು. ಕಾಣಿಸ್ತಾ ಇದೆ, ಸೂಪರ್ ಆಗಿದೆ. ನಮ್ಮ ಮನೆಯವ್ರು ಫೋಟೋ ತೆಗಿತಾ ಇದ್ದಾರೆ. ಇಷ್ಟ ತಕ್ಕ ನಾವೆಲ್ಲ ಫೋಟೋ ತಗೊಂಡು ಬಂದು ತುಂಬಾ ಚೆನ್ನಾಗಿತ್ತು. ಮತ್ತೆ ಐ ಲವ್ ಯು ಪ್ಲೀಸ್, ಐ ಲವ್ ಯು ತಗೊಳ್ಳಿ. ಐ ಲವ್ ಯು ಸೇಬು. ಐ ಲವ್ ಯು. ತಿಂದ್ರೆ ಒಪ್ಕೊಂಡಿದ್ದೀರಾ ಅಂತ, ತಿಂದಿಲ್ಲ ಅಂದ್ರೆ ರಿಜೆಕ್ಟ್ ಮಾಡಿದ್ದೀರಾ ಅಂತ. ಹೋಗ್ತಿದ್ದೀನಿ ಅಪ್ಪ ಮತ್ತೆ ಅಮ್ಮಂಗೆ ಇಬ್ಬರಿಗೂ ಆಫ್ ತಾಮ ಆಫ್ ಏನಕ್ಕೆ ತೊಗೊಂಡಿವಿ ಅಂದರೆ ಅಕಸ್ಮಾತ್ ಚೆನ್ನಾಗಿದೆ ಅಂದರೆ ಬಿಸಾಕೋದು. ಬೇಕಾದ್ರೆ ಇನ್ನೊಂದು ತೊಗೋಬೋದಲ್ವಾ? ಹಾಗಾಗಿ ಆಫ್ ತೊಗೊಂಡು ಟೇಸ್ಟ್ ಮಾಡಿ ಆಮೇಲೆ ಬೇಕಾದ್ರೆ ಇನ್ನೊಂದು ತಗೋ. ನೋಡಿ ಹೆಂಗಿದೆ, ಸೂಪರ್ ಇದೆ. ಅದಕ್ಕೆ ಉಪ್ಪು ಖಾರ ಹಾಕಿದರೆ ಎಮ್ಮಿ. ಇಲ್ಲಿ 2 ಸೀಟ್ ಇದೆ, ಹಿಂದೆಗಡೆ 2 ಸೀಟ್ ಇದೆ. ಹೋಮಿನಲ್ಲಿ ಈ ಥರ ಸೀಟ್ ಇರುತ್ತೆ. ಈ ಥರ ಸೀಟ್ ಇರುತ್ತಾ? ನೀವು ನೋಡಿದ್ದೀರಾ? ನೋಡಿ ನಮ್ಮ ಕಾರಲ್ಲಿ ಈ ಥರ ಸೀಟ್ ಇದೆ. ಅಪ್ಪನ್ ಬಿಟ್ಟಿರಕ್ ಆಗಲ್ಲ ಅಂತ ಅಮ್ಮನ ಇಲ್ಲಿಗೆ ಬಂದ್ಬಿಡ್ತು. ಹತ್ರ ಇದೀವಿ ಈಗ. ಅಲ್ಲಿಂದ ವಿಡಿಯೋ ಮಾಡ್ಬೇಕಾಗಿತ್ತು. ಈಗ ಹತ್ರನೇ ಇದಾರೆ ನೋಡಿ. ಗೊತ್ತಾ? ಭುಜ ಚೆನ್ನಾಗಿ ಮೆತ್ತಗಿರ್ತದ. ಅದಕ್ಕೆ ಅಪ್ಪನ ಹತ್ರ ಬಂದಿರೋದು. ಅಪ್ಪ ಫಸ್ಟ್ ಇಲ್ಲಿ ಬಂದು ಕೂತ್ಕೋತ, ಆಮೇಲೆ ಅಮ್ಮ ಬಂದು ಕೂತ್ಕೊಂಡಿದ್ದಾರೆ ನೋಡಿ. ನಾವಿಬ್ರು ಇಲ್ಲಿ, ಅಪ್ಪ ಅಮ್ಮ ಇಲ್ಲಿ. ಅಲ್ಲಿ ಜಡಕ್ಕಿದ್ದಾಯ್ತು. ಎಲ್ಲೂ ಹೋಗಲ್ಲ, ಸಾಕು ಸುತ್ತಾಡ್ತಿದ್ದು. ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗಿ ರೆಸ್ಟ್ ಮಾಡ್ಬಿಡ್ಬೇಕು. ಹಾಗಾಗಿ ಮನೆಗೆ ಹೋಗ್ತಾ ಇದೀವಿ. ಓಕೆ ಗೈಸ್, ನಾನಿವತ್ತು ಸ್ಲೋ ಎದ್ರಕೊಂಡ್ಬಿಡ್ತು ಆಂಟಿ. ಮುಖ ನೋಡ್ದ ಆಂಟಿದು. ಎದ್ರಕೊಂಡಿದ್ದ ಮುಖ ನೋಡ್ದ. ಹಿಂಗ್ ನಿನಗೆ ಹೊಡೆದೇ ಬಿಡೋದೇನೋ, ಚೇಂಜ್ ಆಗ್ಬಿಡ್ತು. ಅವ್ರದ್ದೇ ತಪ್ಪ ಹಂಗಾದ್ರೆ? ಓಕೆ, ಅವ್ರ ಗಾಡಿ ಅವ್ರದ್ದೇ ತಪ್ಪು ಗಾಯ್ಸ್, ನಮ್ದಲ್ಲ. ಮತ್ತೆ ವಿಡಿಯೋದ ಬಿಟ್ಟಿದ್ರ ಹೇಳೆ ತಂಗೋಳಿ, ನೀ ಹೇಳೆ ತಂಗೋಳಿ. ನೋಡಿ ಗಾಯ್ಸ್, ಇಲ್ಲಿ ಗಣಪತಿ ಬಿಡ್ತಾವ್ರೆ. ಏನ್ ಸೂಪರ್ ಆಗಿ.
ಹಾಗೆ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿದ್ವಿ, ಯಾವ ಥರ ಹೆಂಗೆ ಯಾರ್ಯಾರು ಹೋಗಿದ್ವಿ ಅನ್ನೋದನ್ನ ನೀವು ನೋಡಿದ್ದೀರಾ, ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ತಾನು ಮಿತ್ತಿ ಯೂಟ್ಯೂಬ್ ತನಕ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ಏನೋ ಇದೆ, ವಿಡಿಯೋ ಮಾಡಿರೋದೆಲ್ಲ ಹೋಗಿ ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆನಾ?